ಉಗ್ರ ಸಂಘಟನೆ ಜೆಎಂಬಿ ಮುಖ್ಯಸ್ಥನಿಗೆ ಇದೀಗ ಜೈಲು ಶಿಕ್ಷೆ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಉಗ್ರ ಸಂಘಟನೆ ಜೆಎಂಬಿ ಮುಖ್ಯಸ್ಥನಿಗೆ ಜೈಲು ಶಿಕ್ಷೆ ಘೋಷಣೆ ಆಗಿದೆ. 7 ವರ್ಷ ಜೈಲು ಶಿಕ್ಷೆಯನ್ನ ಪ್ರಕಟ ಮಾಡಿದೆ ಎನ್ಐಎ ಕೋರ್ಟ್. ರಾಮನಗರದಲ್ಲಿ ಸೆರೆ ಸಿಕ್ಕಿದ್ದ ಈ ಉಗ್ರ ಈತನಿಗೆ ಜೈಲು ಶಿಕ್ಷೆ 7 ವರ್ಷ ಜೈಲು ಶಿಕ್ಷೆ ಜೊತೆಗೆ 59,000 ದಂಡವನ್ನ ವಿಧಿಸಿ ಎನ್ಐಎ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. 2014ರಲ್ಲಿ ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದ ಉಗ್ರ ಕೌಸರ್ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ನುಸುಳಿದ್ದ. ಈಗ ಈತನಿಗೆ 7 ವರ್ಷ ಜೈಲು ಶಿಕ್ಷೆಯನ್ನ ಪ್ರಕಟ ಮಾಡಲಾಗಿದೆ. ಬೆಂಗಳೂರಿನಲ್ಲಿ 9 ಮಂದಿಗೆ ತರಬೇತಿ ನೀಡಿದ್ದ ಆರೋಪ ಈತನ ಮೇಲಿದೆ. ಐಇಡಿ ಬಾಂಬ್ ತಯಾರಿಸುವ ಕುರಿತಾದ ತರಬೇತಿಯನ್ನ ಈತ ನೀಡಿದ್ದ ಅನ್ನೋದಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಮನೆಯೊಂದರಲ್ಲಿ ತರಬೇತಿಯನ್ನ ನೀಡ್ತಾ ಇದ್ದ ಈತ. ತರಬೇತಿ ನೀಡೋಕೆ ಅಂತಲೇ ಬಾಡಿಗೆ ಮನೆಯನ್ನ ಪಡೆದಿದ್ದ ಈತ. ಇನ್ನು ಕೌಸರ್ ಬಾಂಬ್ ತಯಾರಿಕೆ ಮತ್ತು ಸಂಗ್ರಹಣೆ ಬಗ್ಗೆ ವಿಚಾರಣೆ ವೇಳೆ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾನೆ. ತರಬೇತಿ ಪಡೆದ 9 ಜನರಲ್ಲಿ 4 ಬಂಧನ ಈಗಾಗಿದೆ. 5ವರಿಗಾಗಿ ಎನ್ಐಎ ಅಧಿಕಾರಿಗಳು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಆಗಸ್ಟ್ 7ರಂದು ರಾಮನಗರದಲ್ಲಿ ಈತ ಬಂಧನಕ್ಕೊಳಗಾಗಿದ್ದ. ಇದೀಗ 7 ವರ್ಷ ಜೈಲು ಶಿಕ್ಷೆಯನ್ನ ಪ್ರಕಟ ಮಾಡಲಾಗಿದೆ. ಉಗ್ರ ಸಂಘಟನೆ ಜೆಎಂಬಿ ಮುಖ್ಯಸ್ಥನಿಗೆ ಇದೀಗ ಜೈಲು ಶಿಕ್ಷೆ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಉಗ್ರ ಸಂಘಟನೆ ಜೆಎಂಬಿ ಮುಖ್ಯಸ್ಥನಿಗೆ ಜೈಲು ಶಿಕ್ಷೆ ಘೋಷಣೆ ಆಗಿದೆ. 7 ವರ್ಷ ಜೈಲು ಶಿಕ್ಷೆಯನ್ನ ಪ್ರಕಟ ಮಾಡಿದೆ ಎನ್ಐಎ ಕೋರ್ಟ್. ರಾಮನಗರದಲ್ಲಿ ಸೆರೆ ಸಿಕ್ಕಿದ್ದ ಈ ಉಗ್ರ ಈತನಿಗೆ ಜೈಲು ಶಿಕ್ಷೆ 7 ವರ್ಷ ಜೈಲು ಶಿಕ್ಷೆ ಜೊತೆಗೆ 59,000 ದಂಡವನ್ನ ವಿಧಿಸಿ ಎನ್ಐಎ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. 2014ರಲ್ಲಿ ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದ ಉಗ್ರ ಕೌಸರ್ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ನುಸುಳಿದ್ದ. ಈಗ ಈತನಿಗೆ 7 ವರ್ಷ ಜೈಲು ಶಿಕ್ಷೆಯನ್ನ ಪ್ರಕಟ ಮಾಡಲಾಗಿದೆ. ಬೆಂಗಳೂರಿನಲ್ಲಿ 9 ಮಂದಿಗೆ ತರಬೇತಿ ನೀಡಿದ್ದ ಆರೋಪ ಈತನ ಮೇಲಿದೆ. ಐಇಡಿ ಬಾಂಬ್ ತಯಾರಿಸುವ ಕುರಿತಾದ ತರಬೇತಿಯನ್ನ ಈತ ನೀಡಿದ್ದ ಅನ್ನೋದಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಮನೆಯೊಂದರಲ್ಲಿ ತರಬೇತಿಯನ್ನ ನೀಡ್ತಾ ಇದ್ದ ಈತ. ತರಬೇತಿ ನೀಡೋಕೆ ಅಂತಲೇ ಬಾಡಿಗೆ ಮನೆಯನ್ನ ಪಡೆದಿದ್ದ ಈತ. ಇನ್ನು ಕೌಸರ್ ಬಾಂಬ್ ತಯಾರಿಕೆ ಮತ್ತು ಸಂಗ್ರಹಣೆ ಬಗ್ಗೆ ವಿಚಾರಣೆ ವೇಳೆ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾನೆ. ತರಬೇತಿ ಪಡೆದ 9 ಜನರಲ್ಲಿ 4 ಬಂಧನ ಈಗಾಗಿದೆ. 5ವರಿಗಾಗಿ ಎನ್ಐಎ ಅಧಿಕಾರಿಗಳು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಆಗಸ್ಟ್ 7ರಂದು ರಾಮನಗರದಲ್ಲಿ ಈತ ಬಂಧನಕ್ಕೊಳಗಾಗಿದ್ದ. ಇದೀಗ 7 ವರ್ಷ ಜೈಲು ಶಿಕ್ಷೆಯನ್ನ ಪ್ರಕಟ ಮಾಡಲಾಗಿದೆ. ಉಗ್ರ ಸಂಘಟನೆ ಜೆಎಂಬಿ ಮುಖ್ಯಸ್ಥನಿಗೆ ಇದೀಗ ಜೈಲು ಶಿಕ್ಷೆ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಉಗ್ರ ಸಂಘಟನೆ ಜೆಎಂಬಿ ಮುಖ್ಯಸ್ಥನಿಗೆ ಜೈಲು ಶಿಕ್ಷೆ ಘೋಷಣೆ ಆಗಿದೆ. 7 ವರ್ಷ ಜೈಲು ಶಿಕ್ಷೆಯನ್ನ ಪ್ರಕಟ ಮಾಡಿದೆ ಎನ್ಐಎ ಕೋರ್ಟ್. ರಾಮನಗರದಲ್ಲಿ ಸೆರೆ ಸಿಕ್ಕಿದ್ದ ಈ ಉಗ್ರ ಈತನಿಗೆ ಜೈಲು ಶಿಕ್ಷೆ 7 ವರ್ಷ ಜೈಲು ಶಿಕ್ಷೆ ಜೊತೆಗೆ 59,000 ದಂಡವನ್ನ ವಿಧಿಸಿ ಎನ್ಐಎ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. 2014ರಲ್ಲಿ ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದ
ಉಗ್ರ ಕೌಸರ್ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ನುಸುಳಿದ್ದ. ಈಗ ಈತನಿಗೆ 7 ವರ್ಷ ಜೈಲು ಶಿಕ್ಷೆಯನ್ನ ಪ್ರಕಟ ಮಾಡಲಾಗಿದೆ. ಬೆಂಗಳೂರಿನಲ್ಲಿ 9 ಮಂದಿಗೆ ತರಬೇತಿ ನೀಡಿದ್ದ ಆರೋಪ ಈತನ ಮೇಲಿದೆ. ಐಇಡಿ ಬಾಂಬ್ ತಯಾರಿಸುವ ಕುರಿತಾದ ತರಬೇತಿಯನ್ನ ಈತ ನೀಡಿದ್ದ ಅನ್ನೋದಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಮನೆಯೊಂದರಲ್ಲಿ ತರಬೇತಿಯನ್ನ ನೀಡ್ತಾ ಇದ್ದ ಈತ. ತರಬೇತಿ ನೀಡೋಕೆ ಅಂತಲೇ ಬಾಡಿಗೆ ಮನೆಯನ್ನ ಪಡೆದಿದ್ದ ಈತ. ಇನ್ನು ಕೌಸರ್ ಬಾಂಬ್ ತಯಾರಿಕೆ ಮತ್ತು ಸಂಗ್ರಹಣೆ ಬಗ್ಗೆ ವಿಚಾರಣೆ ವೇಳೆ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾನೆ. ತರಬೇತಿ ಪಡೆದ 9 ಜನರಲ್ಲಿ 4 ಬಂಧನ ಈಗಾಗಿದೆ. 5ವರಿಗಾಗಿ ಎನ್ಐಎ ಅಧಿಕಾರಿಗಳು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಆಗಸ್ಟ್ 7ರಂದು ರಾಮನಗರದಲ್ಲಿ ಈತ ಬಂಧನಕ್ಕೊಳಗಾಗಿದ್ದ. ಇದೀಗ 7 ವರ್ಷ ಜೈಲು ಶಿಕ್ಷೆಯನ್ನ ಪ್ರಕಟ ಮಾಡಲಾಗಿದೆ. ಉಗ್ರ ಸಂಘಟನೆ ಜೆಎಂಬಿ ಮುಖ್ಯಸ್ಥನಿಗೆ ಇದೀಗ ಜೈಲು ಶಿಕ್ಷೆ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಉಗ್ರ ಸಂಘಟನೆ ಜೆಎಂಬಿ ಮುಖ್ಯಸ್ಥನಿಗೆ ಜೈಲು ಶಿಕ್ಷೆ ಘೋಷಣೆ ಆಗಿದೆ. 7 ವರ್ಷ ಜೈಲು ಶಿಕ್ಷೆಯನ್ನ ಪ್ರಕಟ ಮಾಡಿದೆ ಎನ್ಐಎ ಕೋರ್ಟ್. ರಾಮನಗರದಲ್ಲಿ ಸೆರೆ ಸಿಕ್ಕಿದ್ದ ಈ ಉಗ್ರ ಈತನಿಗೆ ಜೈಲು ಶಿಕ್ಷೆ 7 ವರ್ಷ ಜೈಲು ಶಿಕ್ಷೆ ಜೊತೆಗೆ 59,000 ದಂಡವನ್ನ ವಿಧಿಸಿ ಎನ್ಐಎ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. 2014ರಲ್ಲಿ ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದ ಉಗ್ರ ಕೌಸರ್ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ನುಸುಳಿದ್ದ. ಈಗ ಈತನಿಗೆ 7 ವರ್ಷ ಜೈಲು ಶಿಕ್ಷೆಯನ್ನ ಪ್ರಕಟ ಮಾಡಲಾಗಿದೆ. ಬೆಂಗಳೂರಿನಲ್ಲಿ 9 ಮಂದಿಗೆ ತರಬೇತಿ ನೀಡಿದ್ದ ಆರೋಪ ಈತನ ಮೇಲಿದೆ. ಐಇಡಿ ಬಾಂಬ್ ತಯಾರಿಸುವ ಕುರಿತಾದ ತರಬೇತಿಯನ್ನ ಈತ ನೀಡಿದ್ದ ಅನ್ನೋದಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಮನೆಯೊಂದರಲ್ಲಿ ತರಬೇತಿಯನ್ನ ನೀಡ್ತಾ ಇದ್ದ ಈತ. ತರಬೇತಿ ನೀಡೋಕೆ ಅಂತಲೇ ಬಾಡಿಗೆ ಮನೆಯನ್ನ ಪಡೆದಿದ್ದ ಈತ. ಇನ್ನು ಕೌಸರ್ ಬಾಂಬ್ ತಯಾರಿಕೆ ಮತ್ತು ಸಂಗ್ರಹಣೆ ಬಗ್ಗೆ ವಿಚಾರಣೆ ವೇಳೆ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾನೆ. ತರಬೇತಿ ಪಡೆದ 9 ಜನರಲ್ಲಿ 4 ಬಂಧನ ಈಗಾಗಿದೆ. 5ವರಿಗಾಗಿ ಎನ್ಐಎ ಅಧಿಕಾರಿಗಳು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಆಗಸ್ಟ್ 7ರಂದು ರಾಮನಗರದಲ್ಲಿ ಈತ ಬಂಧನಕ್ಕೊಳಗಾಗಿದ್ದ. ಇದೀಗ 7 ವರ್ಷ ಜೈಲು ಶಿಕ್ಷೆಯನ್ನ